ನಮಸ್ಕಾರಗಳು ವೀಕ್ಷಕರ. ಇಂದಿನ ಒಂದು ಸಂಚಿಕೆಯಲ್ಲಿ ಕೇವಲ ಒಂದು ಹಾಳೆಯ ಮೇಲೆ ಇಷ್ಟಪಟ್ಟ ಹುಡುಗಿಯ ಹೆಸರನ್ನ ಬರೆದು ಬಿಟ್ಟು ಯಾವ ರೀತಿ ವಶೀಕರಣವನ್ನು ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಹಾಳೆಯ ಮೇಲೆ ಈ ರೀತಿಯಾಗಿ ಒಂದು ಚೌಕ ಆಕಾರವನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಅದರ ಒಳಗಡೆ ಇನ್ನೊಂದು ಚೌಕವನ್ನು ಬರ್ಕೊಳ್ಬೇಕು. ಎಲ್ಲೂ ಕೂಡ ನೋಡಿ, ಈ ರೀತಿಯಾಗಿ ಸುಲಭವಾದ ರೀತಿಯಲ್ಲಿ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಪಾಯಿಂಟ್ಗಳು ಕೂಡ ಎಲ್ಲ ಕಡೆನೂ ಕೂಡ ಟಚ್ ಆಗಬೇಕು ವೀಕ್ಷಕರೇ, ಆಯ್ತಲ್ಲ. ಟಚ್ ಆದದನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ಳಿ, ಆಯ್ತಾ. ಇದು ವಿಶೇಷವಾಗಿರ್ತಕ್ಕಂತಹ ತಂತ್ರ, ಆಯ್ತಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು. ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಅದನ್ನ ಉಪಯೋಗಿಸ್ಕೋಬೇಕು. ನೋಡಿ, ಇಲ್ಲಿ ಸಿ ಆಕಾರವನ್ನ ಬರಿಬೇಕು. ಇಲ್ಲಿ ಈ ಕಡೆ ಉಲ್ಟ ಸಿ ಆಕಾರವನ್ನ ನೀವು ಬರ್ಕೊಳ್ಬೇಕಾಗತ್ತೆ, ಆಯ್ತಲ್ಲ. ಇಲ್ಲಿ ನೋಡಿ, ಇನ್ನೊಂದ್ಸತಿ ತೋರಿಸ್ಕೊಳ್ತೀನಿ. ಇಲ್ಲಿ ಸಿ ಆಕಾರ, ಇಲ್ಲಿ ಉಲ್ಟ ಸಿ ಆಕಾರ. ಈ ಸಿ ಆಕಾರವನ್ನ ಇಲ್ಲಿಗೆ ತಾಗಿಸ್ಕೋಬೇಕು. ಇದರಲ್ಲಿ ನೋಡಿ, ಕೆಳಗಡೆದು ಮೇಲೆ, ಮೇಲ್ಗಡೆದು ಕೆಳಗೆ, ಆಯ್ತಾ. ಎಕ್ಸ್ ಚಿಹ್ನೆ ಬರುತ್ತೆ. ಆಮೇಲೆ ಇದನ್ನ ನೇರವಾಗಿ ತಾಗಿಸ್ಕೋಬೇಕು, ಆಯ್ತಾ. ಗೊತ್ತಾಯ್ತಲ್ಲ. ಮೇಲ್ಗಡೆದು ಕೆಳಗೆ, ಕೆಳಗಡೆದು ಮೇಲೆ, ಇದನ್ನ ನೇರವಾಗಿ ತಾಗಿಸ್ಕೊಳ್ಳಿ. ಈ ರೀತಿ ತಾಗಿಸ್ಕೊಂಡ ನಂತರದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರನ್ನ ಇದರ ಮೇಲೆ ಬರೀರಿ, ಆಯ್ತಾ. ಸ್ತ್ರೀಯ ಹೆಸರನ್ನ ಇಲ್ಲಿ ಬರ್ಕೊಳ್ಳಿ. ಪುರುಷ ಆಗಿದ್ರೆ ಪುರುಷನ ಹೆಸರನ್ನ ಕೆಳಗಡೆ ಬರ್ಕೊಳ್ಳಿ, ಆಯ್ತಾ. ಇಲ್ಲಿ ನೀವು ಪುರುಷ ವಶೀಕರಣ ಮಾಡ್ತಾ ಇದ್ರೆ ಪುರುಷನ ಹೆಸರನ್ನ ಕೆಳಗಡೆ ಬರೆದು ಮೇಲೆ ಸ್ತ್ರೀ ಹೆಸರನ್ನ ಬರೀರಿ. ಸ್ತ್ರೀ ವಶೀಕರಣ ಮಾಡ್ತಿದ್ರು ಕೂಡ ಸ್ತ್ರೀ ವಶೀಕರಣ ಮೇಲೆ ಬರೆದು ಪುರುಷನ ಹೆಸರನ್ನ ಕೆಳಗಡೆ ಬರ್ಕೊಳ್ಳಿ. ಆಮೇಲೆ ಈ ಒಂದು ಮಂತ್ರವನ್ನ ಬರೀಬೇಕು ಇದರ ಮೇಲೆ. ಏನಪ್ಪ? ಓಂ ಅರ್ಹಂ ನಮಃ ಅಂತ. ನಾ ಇಲ್ಲಿ ಇನ್ನೊಂದು ಕಡೆ ಬರೆದು ತೋರಿಸ್ತೇನೆ. ಓಂ ಅರ್ಹಂ ನಮಃ ಅಂತ ಹೇಳಿ ಬರ್ಕೊಳ್ಬೇಕಾಗುತ್ತೆ, ಆಯ್ತಾ. ಆಮೇಲೆ ಈ ಕಡೆಗೆ ಮನೋವಾಂಚಿಕ ಕುರು ಕುರು ಸ್ವಾಹ ಅಂತ ಹೇಳಿ ಬರ್ಕೊಳ್ಬೇಕು. ಈ ಕಡೆ ಹೇಳುತ್ತೀನಿ, ಅದನ್ನ ಸರಿಯಾಗಿ ಕೇಳ್ಕೊಳ್ಳಿ. ಮನೋವಾಂಚಿಕ ಕುರು ಕುರು ಸ್ವಾಹ ಅಂತ ಹೇಳಿ ಬರ್ಕೊಳ್ಬೇಕು. ಈ ಕಡೆಗೆ ನೀವು ಇಷ್ಟಪಟ್ಟ ಸ್ತ್ರೀಯನ್ನು ನೆನೆಸ್ಕೊಂಡು ಓಂ ನಮೋ ಕಾಳಿ ಅಂತ ಹೇಳಿ ಬರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಈ ರೀತಿ ಬರೆದಾದ ನಂತರದಲ್ಲಿ ಇದನ್ನ, ಈ ಹಾಳೆಯನ್ನ ಮಡಚುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನ 4 ಮಡಿಕೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮೇಲಿನ ಮೇಲೆ ಮಡಿಸ್ತಾ ಹೋಗಿ 3, 4 ಮಡಿಕೆ, ಆಯ್ತಾ. ಈ ರೀತಿಯಾಗಿ 4 ಮಡಿಕೆಯನ್ನ ಮಾಡ್ಕೊಡಿ. ಯಾವ್ದನ್ನ ಯಾವ ರೀತಿ ಬರೆಯೋದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಅದನ್ನ ತಿಳ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ, ಆಯ್ತಾ. ಆಮೇಲೆ ಇದನ್ನ ಈ ರೀತಿಯಾಗಿ ಮಡಚ್ಕೊಳ್ಳಿ. ಪೂರ್ತಿಯಾಗಿ ಈ ರೀತಿಯಾಗಿ ಮಡಚ್ಕೊಳ್ತಾ ಬನ್ನಿ. ಮಡಚ್ಕೊಂಡು ಇದನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಪರ್ಸ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಎಷ್ಟು ದಿನ ಇಟ್ಕೋಬೇಕು? 3 ದಿನ ಇಟ್ಕೋಬೇಕು, ಆಯ್ತಲ್ಲ. ಇದನ್ನ ನೀವು ಇಟ್ಕೊಂಡಿದ್ದೆ ಆಯ್ತು ಅಂದ್ರೆ ನೀವು ಪ್ರತಿದಿನ ಇದನ್ನ ತೆಗೆದು ಅದರಲ್ಲಿ ಏನೇನು ಅದನ್ನ ನೋಡಿ ವಾಪಸ್ ಮಾಡಿಸಿ ಹಾಗೆ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಇದನ್ನ ಒಂದು ಹುಣ್ಣಿಮೆ ದಿನ ಪ್ರಾರಂಭ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮುಂದಿನ ಹುಣ್ಣಿಮೆ ಬರುವಷ್ಟೊತ್ತಿಗೆ ಆ ಸ್ತ್ರೀ ನಿಮಗೆ ವಶೀಕರಣ ಆಗಿರ್ತಾರೆ, ಆ ಪುರುಷ ನಿಮಗೆ ವಶೀಕರಣ ಆಗಿರ್ತಾರೆ. ಸುಲಭವಾದ ತಂತ್ರ ಮನೆಯಲ್ಲೇ ಯಾವ ರೀತಿ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ.